ಮಾಡುವುದಕ್ಕೆಂತಲೂ ದೂತರನ್ನು ಕಳುಹಿಸಿದ್ದರಲ್ಲವೇ? ಹೌದು ಅಗ್ರಜ. ಆದರೆ ನನ್ನ ಮನಸ್ಸಿನಲ್ಲಿ ಆಗುತ್ತಿರುವ ವೇದನೆಯನ್ನು ನಿನಗೆ ಹೇಗೆ ತಿಳಿಸಲಿ ಸಹೋದರ? ನಿನಗೆ ಹೇಗೆ ತಿಳಿಸಲಿ? ಅದೇನಂತಹ ವೇದನೆ ನನಗೆ ತಿಳಿಸಬಾರದೆ ಅಗ್ರಜ? ಶತ್ರುಘ್ನ, ನಿನ್ನೆಯ ರಾತ್ರಿ ನನಗೊಂದು ದುಸ್ವಪ್ನವಾಯಿತು. ನಾನು ವಿಹಾರಾರ್ಥವಾಗಿ ಹೋಗುತ್ತಿದ್ದಾಗ ಬಹು ದೂರದಲ್ಲಿ ಶಬ್ದವೊಂದು ಕೇಳಿ ಬಂದಿತು. ನಾನು ಆ ಶಬ್ದವನ್ನು ಹಿಂಬಾಲಿಸಿಕೊಂಡು ಓಡಿದೆನು. ಅಷ್ಟರಲ್ಲಿ ಪೂಜ್ಯ ಜನಕನು ವಸ್ತ್ರಹೀನನಾಗಿ ಮಗು ಭರತ ಕೊನೆಗೂ ನನ್ನನ್ನು ಕಾಪಾಡಲಾರದೆ ಹೋದೆಯ ಎಂದು ಕೂಗಿಕೊಂಡರು. ನಾನು ಜನಕನನ್ನು ಕಾಪಾಡಲೆಂದು ಓಡಿದೆನು. ಆದರೂ ವಿಧಿಯಿಂದ ಬಿಡಿಸಿಕೊಳ್ಳಲಾರದೆ ಪೂಜ್ಯ ಜನಕನು ಕಣ್ಮರೆಯಾದನು. ಎಚ್ಚರವಾಯಿತು. ಎದ್ದು ನೋಡುವುದರೊಳಗಾಗಿ ಎಲ್ಲವೂ ಶೂನ್ಯ. ಹೇಗಾಯಿತು ಶತ್ರುಘ್ನ? ಹೇಗಾಯಿತು? ಅದೂ ಅಲ್ಲದೆ ಈ ದಿವಸ ಇಲ್ಲಿ ನೋಡಿದರೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ದಿನ. ನಗರವು ತಳಿರು ತೋರಣಗಳಿಂದ ಅಲಂಕೃತಗೊಂಡಿಲ್ಲ. ಮಂಗಳವಾದ್ಯಗಳು ಕೇಳಿ ಬರುತ್ತಿಲ್ಲ. ಸುಮಂಗಲಿಯರಾಗಲಿ ಸುಹಾಸಿನಿಯರಾಗಲಿ ಯಾರೊಬ್ಬರ ಸುಳಿವೂ ಇಲ್ಲ. ಈ ಅಯೋಧ್ಯೆಯನ್ನು ನೋಡುತ್ತಿದ್ದರೆ ಕಾವ್ಯ ವೃದ್ಧಾದಿಗಳ ಸ್ಮಶಾನದಂತೆ ಭಾಸವಾಗುತ್ತಿರುವುದು. ಇದಕ್ಕೆ ಕಾರಣವೇನಿರಬಹುದು ಸಹೋದರ? ಅಗ್ರಜ, ಶಾಂತನಾಗು. ಆತ್ಮಸ್ಥೈರ್ಯಕ್ಕೆ ಬಲವಾದ ದುರ್ಬಲವನ್ನು ತಂದುಕೊಂಡು ಏಕೆ ವ್ಯಥಪಡುತ್ತಿರುವೆ? ನೀನು ನುಡಿದಂತೆ ಯಾವ ಅಮಂಗಳಕ್ಕಾಗಲಿ ಭಯಕ್ಕಾಗಲಿ ಕಾರಣವಿಲ್ಲ. ಶ್ರೀರಾಮಚಂದ್ರನ ಪಟ್ಟಾಭಿಷೇಕವೆಂದರೆ ಸಾಮಾನ್ಯವೇ? ದೇವತೆಗಳು ಹರಸುವ ಶುಭ ದಿನ. ಆದರೂ ಅರಮನೆಯಲ್ಲಿ ಯಾವ ಶುಭ ಕಾರ್ಯಗಳು ನಡೆಯುವಂತೆ ಗೋಚರಿಸುತ್ತಿಲ್ಲ. ಸುತ್ತಲೂ ಕೋಟೆ ಆವರಿಸಿದೆ. ಆದ್ದರಿಂದ ನಾವೀಗಲೇ ಪುರಪ್ರವೇಶ ಮಾಡೋಣ. ವಿಚಾರವೆಲ್ಲವೂ ತಾನಾಗಿಯೇ ತಿಳಿಯುವುದು. ನಡೆ ಅಗ್ರಜ. ಶತ್ರುಘ್ನ.